ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅರ್ಹತಾ ಮಾನದಂಡಗಳು ಮತ್ತು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು 2 ವಿಡಿಯೋಗಳನ್ನು ಮಾಡಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಇವುಗಳನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಅಥವಾ ಏನಾದರೂ ಡೌಟ್ಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಮಾಡಿರಿ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ದೀರಿ. ಶಾಮನೂರು ಶಿವಶಂಕರ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೌಟ್ಗಳಿದೆ, ದಯವಿಟ್ಟು ಕ್ಲಾರಿಟಿಯನ್ನು ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಜೊತೆಗೆ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಅಂದರೆ ನಿಮಗೂ ಕೂಡ ಇವು ಹೆಲ್ಪ್ಫುಲ್ ಆಗ್ಬೋದು. ಅಂದರೆ ನಿಮ್ಮದು ಕೂಡ ಇದೇ ರೀತಿ ಪ್ರಶ್ನೆ ಆಗಿತ್ತು ಅಂದರೆ ನಿಮಗೂ ಕೂಡ ಉತ್ತರ ಸಿಗುವಂಥ ಪ್ರಯತ್ನ ಇದೆ. ದಯವಿಟ್ಟು ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಈಗ ಮೊದಲನೇ ಒಂದು ಕಮೆಂಟನ್ನು ತೋರಿಸ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು, ಲಕ್ಷ್ಮಣ್ ಜಾಧವ್ ಅಂತೇಳಿ. ಹಿಂದಿನ ವರ್ಷ ಎಜುಕೇಷನ್ ಡೀಟೇಲ್ಸ್ನಲ್ಲಿ ನಾನು 11th ಆರ್ಟ್ ಮುಗಿಸಿದ್ದೀನಿ, ಈಗ 12th ಇದ್ದೀನಿ. ಪ್ರೊಫೆಸರ್ ಕೋರ್ಸ್ನಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ. 11, 12ನೇ ತರಗತಿ ಎರಡೂ ಕೂಡ ಸೇಮ್ ಇರುತ್ತೆ. ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 11, 12 ಎರಡು ಕೂಡ ಒಂದೇ ಆಪ್ಷನ್ ಇದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಬೇಕಾ ಅಂತ ಕೇಳ್ತಾ ಇದ್ರಿ. ಇನ್ಕಮ್ ಸರ್ಟಿಫಿಕೇಟು ಕಡ್ಡಾಯ ಬೇಕಾಗುತ್ತಾ ಸವಿತಾ ಅವರೇ? ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಾ ಇಲ್ಲ ಅಂದರೆ PDF ಫಾರ್ಮೆಟ್ ಮಾಡ್ಕೊಳ್ಳಿ ಅಥವಾ JPG ಫಾರ್ಮೆಟ್ ಮಾಡಿಕೊಂಡು ಅವುಗಳನ್ನು ಅಪ್ಲೋಡ್ ಮಾಡಿರಿ, ಖಂಡಿತ ಅಪ್ಲೋಡ್ ಆಗುತ್ತೆ. ವೆನ್ ವಾಸ್ ದ ಲಾಸ್ಟ್ ಡೇಟ್ ಆಫ್ ದಿಸ್ ಅಪ್ಲಿಕೇಶನ್ ಅಂತೇಳಿ ಈಗಾಗಲೇ 2 ವಿಡಿಯೋಗಳಲ್ಲಿ ಕೂಡ ನಾನು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕೊನೆಯ ದಿನಾಂಕ ಜುಲೈ 15, 2026 ಕೊನೆಯ ದಿನ ಆಗಿರುತ್ತೆ. BCA ನಂದು 4th ಸೆಮ್ ಕಂಪ್ಲೀಟ್ ಆಗಿದೆ, 5th ಸೆಮ್ ಓದ್ತಾ ಇದ್ದೀನಿ. ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತೇಳಿ? ಹೌದು, 100% ಅಪ್ಲಿಕೇಶನ್ ಹಾಕ್ಬೋದು. 2026-27ನೇ ಸಾಲಿನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರುವಂಥ ಪ್ರೂಫ್ ಬೇಕಾಗುತ್ತಾ? ಪ್ರೂಫ್ ಇತ್ತಂದರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೀವು ಯಾವುದೇ ಇಯರು ಯಾವುದೇ ಸೆಮ್ಮನ್ನು ಓದ್ತಾ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿತ್ತು. ಇನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಪ್ರಿನ್ಸಿಪಾಲ್ ಅವರ ಸಿಗ್ನೇಚರ್ ಇರಬೇಕಾ ಅಂತ ಕೇಳಿದ್ದೀರಾ? ಇಲ್ಲ, ಎಲ್ಲ ಡಾಕ್ಯುಮೆಂಟ್ಗಳಿಗೆ ಸಿಗ್ನೇಚರ್ ಬೇಕಾಗಿಲ್ಲ. ಕೇವಲ ಅಪ್ಲಿಕೇಶನ್ ಫಾರ್ಮೆಟ್ಗೆ ಮಾತ್ರ ಸಿಗ್ನೇಚರ್ ಇದ್ದರೆ ಸಾಕು, ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೋಡ್ ಮಾಡ್ಬೋದು ಅಂತ ಕೇಳಿದ್ದೀರಾ? ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಸರ್, ಇನ್ನು ನಾವು ಡಿಗ್ರಿಗೆ ಹೋಗ್ತಿಲ್ಲ, ಸ್ಟಿಲ್ ವೇಟಿಂಗ್ ಫಾರ್ KCET ರಿಸಲ್ಟ್, ಏನು ಮಾಡೋದು ಸರ್ ಅಂತ ಕೇಳ್ತಾ ಇದ್ರಿ. ಅದು ಜುಲೈ 15ರ ಒಳಗಾಗಿ ನೀವು ಅಡ್ಮಿಷನ್ ಮಾಡ್ಕೊಂಡ್ರೆ ಓಕೆ. ಅಡ್ಮಿಷನ್ ನೆಕ್ಸ್ಟ್ ಇದಾದರೆ ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆದರೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇಲ್ಲದೇ ಇದ್ದರೆ ಯಾವುದೇ ರೀತಿ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಅಥವಾ ಅದಕ್ಕಿಂತ ಮೊದಲು ಏನಾದರೂ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂದ್ರೆ ಇನ್ನೂ ಕಾಲೇಜ್ ಶುರು ಆಗೋದು ಲೇಟ್ ಇದ್ದರೂ ಕೂಡ ಅಡ್ಮಿಷನ್ ಪ್ರೂಫನ್ನು ನೀವು ಹಾಕಿ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. ಅಥವಾ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಕಮಲಾಕ್ಷಿ ಅವ್ರು ಕೇಳ್ತಾ ಇದ್ದೀರಿ ಲಾಗಿನ್ ಆಗ್ತಾ ಇಲ್ಲ ಅಂತೇಳಿ. ಲಾಗಿನ್ ಆಗುತ್ತಾ ನೋಡಿ. ಒಂದು ವೇಳೆ ಪಾಸ್ವರ್ಡ್ ಇಲ್ಲ ಅಂದರೆ ಲಾಗಿನ್ ರೀಸೆಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇನ್ನು MBBS ಅವ್ರು ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ. ಎಸ್ ಹಾಕ್ಬೋದು. MA ಅವರು ಹಾಕ್ಬೋದು. ಹಾಗೆ ಲಿಂಕ್ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಲಿಂಕನ್ನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಪ್ರತಿಯೊಂದು ವಿಡಿಯೋ ಕೆಳಗೂ ಆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಸಾರಿ ವಿಡಿಯೋ ಕೆಳಗೆ ಹೋಗಿ ಚೆಕ್ ಮಾಡಿ, ನೀವು ಆ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ಸರ್, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇಮಿಡಿಯೇಟ್ಲಿ ಮಾಡಬೇಕಾ ಅಂತ ಕೇಳ್ತಾ ಇದ್ರೆ. ಬಿಕಮ್ಸ್ ಪ್ರಿನ್ಸಿಪಲ್ ಸಿಗ್ನೇಚರ್ಗೆ ಕಾಲೇಜಿಗೆ ಹೋಗಬೇಕು, ಸೊ ಅದಕ್ಕೆ ಅಂತ ಕೇಳ್ತಾ ಇದ್ರಿ. ಇಲ್ಲ, ನೀವು ಸ್ವಲ್ಪ ದಿನ ಲೇಟ್ ಮಾಡಿರಿ. ಜುಲೈ 15ರ ವರೆಗೂ ಕೂಡ ಅಪ್ಲಿಕೇಶನ್ ಹಾಕಿ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಅಂದರೆ ಇವತ್ತು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಜುಲೈ 15ರವರೆಗೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಡಾಕ್ಯುಮೆಂಟ್ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಜುಲೈ 15ರ ನಂತರ ಅವರು ವೆರಿಫಿಕೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ. ನಂದು 2nd PUC ಕಂಪ್ಲೀಟ್ ಆಯಿತು. ಸೊ ನಾನು ಈಗ KCET ರಿಸಲ್ಟಿಗೆ ಕಾಯ್ತಾ ಇದ್ದೀನಿ. ಅದೇ ಈಗಾಗಲೇ ಹೇಳಿದ್ನಲ್ಲ, ನೀವು ಯಾವಾಗ ಜಾಯಿನ್ ಆಗಿರಲ್ಲ ಅವಾಗ ಅಪ್ಲಿಕೇಶನ್ ಹಾಕಬೇಕು. SLC ಭಾಳಷ್ಟು ಜನ ಕೇಳ್ತಾ ಇದ್ರಿ. ಇದು ಪ್ರಶ್ನೆ ನೋಡಿ, ಭಾಳಷ್ಟು ಜನಕ್ಕೆ ಅನ್ವಯಿಸುತ್ತೆ. ಏನಂದರೆ ನಿಮ್ದೇನಾದರೂ SLCಯಲ್ಲಿ 75 ಇದ್ದರೆ PUCಯಲ್ಲಿ 90 ಇದೆ, ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ. ಇಲ್ಲ, ಬರೋಂಗಿಲ್ಲ. SLCಯಲ್ಲಿ 95 ಅಬೋವ್ ಇರಬೇಕು ಅಥವಾ 90 ಅಬೋವ್ ಇರಬೇಕು. ಹಾಗಾಗಿ ಈಗಾಗಲೇ ಡೀಟೇಲ್ಸನ್ನು ಹೇಳಿದ್ದೀನಿ. ಅಷ್ಟು ಇರಬೇಕಾಗುತ್ತೆ ಕಡ್ಡಾಯವಾಗಿ. ನಿಮ್ಮದು PUC ಮಾರ್ಕ್ಸ್ ಎಂಟ್ರಿ ಆಗಂಗಿಲ್ಲ ಇಲ್ಲಿ. SLC ಮತ್ತು PUC ಮಾರ್ಕ್ಸ್ ಮಾತ್ರ, ಅಂದರೆ 2nd PUC ಮಾರ್ಕ್ಸ್ ಮಾತ್ರ ಎಂಟ್ರಿ ಆಗುತ್ತೆ. ಲಿಂಕ್ ವಿಡಿಯೋ ಕೆಳಗಿದೆ ನೋಡಿ. ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ? ಅಮೌಂಟ್ ಮೊದಲು ಅಪ್ಲಿಕೇಶನ್ ಕ್ಲೋಸ್ ಆಗಲಿ ಬ್ರೋ, ಹೇಳ್ತೀನಿ. ಸಂಜಯ್, I am 10th ಪಾಸ್ ಸ್ಟೂಡೆಂಟ್ಸ್, PUC ಮಾರ್ಕ್ಸ್ ಡೋಂಟ್ ಹ್ಯಾವ್ ಔಟ್ ಅವರ್ ಶೂಲ್ಡ್ ತೀರ. ಈಗಾಗಲೇ 10th ಪ್ರಿಂಟೌಟ್ ತೆಗೆದುಕೊಂಡಿರ್ತೀರಲ್ಲ, ಈ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅದರ ಮೇಲೆ ಸಿಗ್ನೇಚರ್ ಮಾಡಿಸಿ ಕಾಲೇಜ್ದು ಅಪ್ಲೋಡ್ ಮಾಡಿ. 2nd PUC ಕ್ಯಾನ್ ಅಪ್ಲೈ. ಹೌದು, ಅಪ್ಲಿಕೇಶನ್ ಹಾಕ್ಬೋದು ನೋಡಿ. PUC ಪರ್ಸೆಂಟೇಜ್ 93 ಬಟ್ BMC KCET ಅಡ್ಮಿಷನ್ ನೋ ಎನಿ ಆಪ್ಷನ್. ಈಗಾಗಲೇ ಹೇಳಿದ್ದಲ್ಲ, OBC ಅವರು ಅಪ್ಲೈ ಮಾಡ್ಬೋದು. ಎಲ್ಲ ವರ್ಗದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದೊಂದು ಪ್ರಮುಖವಾದಂಥ ಪ್ರಶ್ನೆ. ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕುವಾಗ ಇನ್ಕಮ್ ಸರ್ಟಿಫಿಕೇಟ್ನ RD ನಂಬರ್ ತೆಗೆದುಕೊಳ್ತಾ ಇಲ್ಲ. ಅಂದರೆ RD ಅನ್ನೋ ಆಪ್ಷನನ್ನು ತೆಗೆದುಕೊಳ್ತಾ ಇಲ್ಲ, ಕೇವಲ ನಂಬರನ್ನು, ಡಿಜಿಟನ್ನು ಮಾತ್ರ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ರಿ. ನೋ ಪ್ರಾಬ್ಲಮ್, ಕೇವಲ ನಂಬರನ್ನು ಮಾತ್ರ ಹಾಕಿರಿ, ನಂಬರನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದ್ದೀನಿ.
ಸೆಕೆಂಡ್ ಪಿ ಯು ಸಿ ವರ್ಷ ಮುಗಿದವರು ಹಾಕ್ಬೋದು. ಐ ಆಮ್ ರೇಖಾ, ಓಲ್ಡ್ ಸೆಕ್ರೆಟರಿ ಆಫೀಸ್, ಮೊಬೈಲ್ ಕಂಟ್ರೋಲ್ ಬಿಕಮ್ಸ್ ಐ ವಾಂಟ್ ಸಮ್ ಫ್ರೀ. ಏನು ಅರ್ಥ ಆಗ್ತಿಲ್ಲ. ನನ್ನ ಮಗ ಸೆಕೆಂಡ್ ಪಿ ಯು ಸಿ ಆಗಿದೆ. ನೆಕ್ಸ್ಟ್ ಕಾಲೇಜ್ ಶುರು ಆಗೋಕ್ಕೆ ಸೆಪ್ಟೆಂಬರ್ ಆಗುತ್ತೆ. ಲಾಸ್ಟ್ ಡೇಟ್ ಮೇಲೆ ಬಂದಿತ್ತು, ತೊಂದರೆ ಆಗುತ್ತೆ, ಏನು ಮಾಡೋದು? ಸ್ಕಾಲರ್ಶಿಪ್ ಅಂದರೆ ಸಂತಾಯ ಆಗ್ತಿತ್ತು. ಸೆಕೆಂಡ್ ಪಿ ಯು ಸಿ ನೋ ಪ್ರಾಬ್ಲಮ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಓಕೆ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ನೀವು ಅಡ್ಮಿಷನ್ ಮಾಡ್ಕೊಳ್ಳಾರ್ದೆ ಏನು ಮಾಡೋಕ್ಕೆ ಬರೋದಿಲ್ಲ. ಅಡ್ಮಿಷನ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ. ಒಂದು ವೇಳೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ನಾನು ಅದರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.